ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತಿನ್ನೋ ಕುರುಕುಲು ತಿಂಡಿಗಳಿಗೆ ಲೆಕ್ಕವೇ ಇಲ್ಲವಾಗಿದೆ. ಅದರಲ್ಲೂ ಗ್ರಾಮೀಣ ಪ್ರದೇಶದ ಗೂಡಂಗಡಿಗಳಲ್ಲಿ ದೊರೆಯುವ ಮಕ್ಕಳ ಕುರುಕುಲು ತಿಂಡಿಗಳು ತಯಾರು ಮಾಡುವುದೆಲ್ಲಿ, ಅವುಗಳಿಗೆ ಅಗತ್ಯ ಪರವಾನಗಿ ಪಡೆಯಲಾಗಿದೆಯೇ, ಆಹಾರ ಸುರಕ್ಷತಾ ಕಾಯ್ದೆಯಡಿ ಈ ತಿಂಡಿ ತಯಾರಿಸುವ ಕಂಪನಿಗಳು ನೋಂದಾಯಿಸಲಾಗಿದೆಯೇ ಎಂಬಿತ್ಯಾದಿ ಯಾವುದೇ ಮಾಹಿತಿ ಇಲ್ಲದೆ ತಿಂಡಿಗಳನ್ನು ಮಾರಾಟ ಮಾಡುತ್ತಿದ್ದು, ಇದು ಮಕ್ಕಳ ಆರೋಗ್ಯವನ್ನೇ ಹಾಳು ಮಾಡುವ ಆತಂಕ ಎದುರಾಗಿದೆ. ಇದಕ್ಕೆ ಉತ್ತಮ ನಿದರ್ಶನ ಎಂದರೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ. ಈ ಗ್ರಾಮದ ಗೂಡಂಗಡಿಯೊಂದರಲ್ಲಿ ಖರೀದಿಸಿದ ಚಾಕ್ಲೇಟ್ನಲ್ಲಿ ಮಾನವನ ಹಲ್ಲು ಪತ್ತೆಯಾಗಿದೆ. ಟೂಟಿ ಫ್ರೂಟ್ ಎಂಬ ನಾಮಧೇಯದ ಈ ಚಾಕ್ಲೇಟ್ ಕಂಪನಿ ಯಾವುದು, ಅದು ಎಲ್ಲಿದೆ ಎಂಬಿತ್ಯಾದಿ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲವಾದರೂ ಚಾಕ್ಲೇಟ್ನಲ್ಲಿ ಮನುಷ್ಯನ ಹಲ್ಲು ಪತ್ತೆಯಾಗಿರುವ ಕಾರಣ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದ ಸ್ಥಳೀಯ ಅಂಗಡಿಯೊಂದರಲ್ಲಿ ಖರೀದಿ ಮಾಡಿದ ಚಾಕ್ಲೇಟ್ ಇದಾಗಿದ್ದು, ಇದನ್ನು ಸರಬರಾಜು ಮಾಡಿದವರು ಯಾರು, ತಯಾರು ಮಾಡಿದವರು ಯಾರು ಎಂಬಿತ್ಯಾದಿ ಮಾಹಿತಿಯ ಬಗ್ಗೆ ಸಂಬಂಧಿಸಿದ ಆಹಾರ ಇಲಾಖೆ ಅಧಿಕಾರಿಗಳು ಕಲೆ ಹಾಕಬೇಕಿದೆ. ಇದೇ ಗ್ರಾಮದ ಭಾರತಿ ಎಂಬುವವರು ಖರೀದಿ ಮಾಡಿದ ಚಾಕ್ಲೇಟ್ನಲ್ಲಿ ಹಲ್ಲು ಪತ್ತೆಯಾಗಿದ್ದು, ಚಾಕ್ಲೇಟ್ ಮೇಲಿದ್ದ ಪೇಪರ್ ಬಿಡಿಸಿ ತಿನ್ನುವಾಗ ಹಲ್ಲು ಪತ್ತೆಯಾಗಿದೆ. ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಈ ಚಾಕ್ಲೇಟ್ ಕಂಪನಿಯ ವಿಳಾಸ ಕಂಡುಹಿಡಿದು ಇದು ಕಾನೂನು ರೀತಿಯಲ್ಲಿ ಚಾಕ್ಲೇಟ್ ತಯಾರು ಮಾಡುತ್ತಿದೆಯೇ ಇಲ್ಲವೇ ಯಾವುದೇ ಅನುಮತಿಗಳನ್ನು ಪಡೆಯದೆ ತಯಾರಿಸುತ್ತಿದೆಯೇ ಎಂಬ ಬಗ್ಗೆ ಪರಿಶೀಲನೆ ನಡೆಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಿದೆ. ಅದೇ ರೀತಿಯಲ್ಲಿ ಮಕ್ಕಳು ತಿನ್ನುವ ಕುರುಕುರೆ ಸೇರಿದಂತೆ ಇತರೆ ಮಕ್ಕಳ ತಿಂಡಿಗಳ ಬಗ್ಗೆಯೂ ಸಂಬಂಧಿಸಿದ ಅಧಿಕಾರಿಗಳು ಗಮನ ಹರಿಸದಿದ್ದರೆ ಗ್ರಾಮೀಣ ಪ್ರದೇಶದ ಮಕ್ಕಳ ಆರೋಗ್ಯ ಹದಗೆಡುವ ಆತಂಕ ಪ್ರಜ್ಞಾವಂತರನ್ನು ಕಾಡುತ್ತಿದೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಕೋಲಾರ.